ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದೊಳ್ಳೆ ಕ್ರೇಜಿ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಮಹಾಜನತೆ ಹತ್ರ ಹೋಗಿ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಂತ ಕೇಳ್ತೀನಿ. ಅವರ ಫೇವ್ರೆಟ್ ಫುಡ್ ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ನಿಮ್ಮ ಫೇವ್ರೆಟ್ ಫುಡ್ ನನಗೆ ಕೊಡಿಸ್ತೀರಾ ಅಂತ ಕೇಳ್ತೀನಿ. ಎಷ್ಟು ಜನ ನನಗೆ ಕೊಡಿಸ್ತಾರೆ, ಎಷ್ಟು ಜನ ನನ್ನ ರಿಜೆಕ್ಟ್ ಮಾಡ್ತಾರೆ, ಯಾರ್ಯಾರು ಏನೇನೆಲ್ಲ ಹೇಳ್ತಾರೆ, ಪ್ರತಿಯೊಂದನ್ನು ಈ ಲಾಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಹಳ ಸಂತೋಷ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಓಕೆ ಓಕೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಆಲ್ಸೋ ಡೋಂಟ್ ವರಿ, ಕಿರಣ್ ಅಂತ. ಓಕೆ, ನಾನು ನಿಮ್ಮನ್ನು ಕೇಳಬೇಕು, ನೀವು ನನ್ನ ಕೇಳ್ತಾ ಇದ್ದೀರಾ? ಓಕೆ, ನಿಮ್ಮ ಹೆಸರು? ಧನ್ಯ. ಧನ್ಯ. ನಿಮ್ಮ ಹೆಸರು? ದಕ್ಷ. ವಿದ್ಯಾ. ದಕ್ಷ. ದಕ್ಷ, ಸಾರಿ ದಕ್ಷ ಅನ್ಕೊಂಡೆ. ದಕ್ಷ. ನಿಮ್ಮ ಹೆಸರು? ವಿದ್ಯಾ. ವಿದ್ಯಾ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಬಿರಿಯಾನಿ. ಬಿರಿಯಾನಿ. ಓಕೆ, ನಿಮ್ಮದು? ಸೇಮ್. ಸೇಮ್. ಮೂರ್ದು ಸೇಮಾ? ಬೆಸ್ಟ್ ಫ್ರೆಂಡ್ಸ್. ಓಕೆ, ಫೇವ್ರೆಟ್ ಫುಡ್ಡು ಏನಿರುತ್ತೋ ಅದನ್ನ ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಫುಡ್ಡು ನನಗೆ ಕೊಡಿಸ್ತೀರಾ? ಇಲ್ಲಿ ಯಾವ್ದೈತೆ ಫೇವ್ರೆಟ್ ನಾವೇ ಹುಡುಕ್ತಾ ಇದ್ದೀವಿ. ನೀವೇ ಹುಡುಕ್ತಾ ಇದ್ದೀರಾ? ಶುಕ್ರವಾರ ಆಗಿರೋದಾಗ ಬಿರಿಯಾನಿ ತಿನ್ನಲ್ಲ ಅಷ್ಟೇ. ಬೇರೆ? ಆಶಾ ಸ್ವೀಟ್ಸಲ್ಲಿ ರಸಮಲೈ ತಿಂತೀರಾ? ಹಾಂ, ಓಕೆ, ಡನ್. ಬನ್ನಿ. ರಸಮಲೈ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಏನು ಮಾಡ್ಕೊಂಡಿದ್ದೀರಾ ನೀವೆಲ್ಲನೂ? ಡಿಗ್ರಿ ಸ್ಟೂಡೆಂಟ್ಸಾ? ಹೇಗೆ ಅನಿಸ್ತಾ ಇದೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದು? ಖುಷಿ ಆಗ್ತಾ ಇದೆಯಾ? ಹೇಳ್ರಿ. ಬೇಜಾರಾಗ್ತಾ ಇದೆಯಾ? ಅಯ್ಯೋ ನಾವೆಲ್ಲ ಹೋಗ್ತಾ ಇದೀವಿ, ಇವ್ರು ಯಾರೋ ಸಿಕ್ಕಿದ್ರು? ಇಲ್ಲ, ಖುಷಿ ಆಗ್ತಿದೆ. ಖುಷಿ ಆಗ್ತಿದೆಯಾ? ಓಕೆ, ನಾನು ಲಾಸ್ಟಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಅವರು ನನಗೆ ಏನೇ ಕೊಡಿಸಿದ್ರು ನಾನು ತೊಗೊತೀನಿ, ತಿಂತೀನಿ. ಇವತ್ತು ಆಶಾ ಸ್ವೀಟ್ಸಲ್ಲಿ ರಸಮಲೈ ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆಶಾ ಸ್ವೀಟ್ಸಲ್ಲಿ ರಸಮಲೈ ಕೊಡಿಸ್ತೀನಿ ಅಂತ ಹೇಳೋದು. ಸರಿ, ಓಕೆ, ಏನು ಬೇಕಾದ್ರೂ ಕೊಡಿಸಿ ಅಂತ ಹೇಳಿದೆ. ಬಟ್ ಅವರು ನಾನು ಬಿಲ್ ಪೇ ಮಾಡೋದಕ್ಕೆ ಮುಂಚೆ ಅವರೇ ಪೇ ಮಾಡಿಬಿಟ್ಟಿದ್ರು. ಬಟ್ ಅದಕ್ಕೆ ಈಗ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಬಿಟ್ಟಿದ್ದೀನಿ. ನೀವು ಏನಾದರೂ ಪರ್ಚೇಸ್ ಮಾಡ್ಕೊಳ್ಳಿ, ನೀವೇನಾದರೂ ತಿನ್ನೇನಿಲ್ಲ, ಏನಾದರೂ ಬೈ ಮಾಡ್ಕೊಳ್ಳಿ, ಅದಕ್ಕೆ ಬಿಲ್ ನಾನೇ ಪೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದ್ದಾರೆ, ತಗೊಳ್ಳಿ, ನನ್ನ ಕಡೆಯಿಂದ ಗಿಫ್ಟ್. ಯಾರಾದರೂ ಈ ಥರ ವೀಡಿಯೋಸ್ ಮಾಡಿದ್ದಾರೆ? ಇದೇ ಫಸ್ಟ್ ಟೈಮಾ? ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ. ಓಕೆನಾ? ಓಕೆ, ನಿಮ್ಮ ಹೆಸರು? ಚೈತ್ರ. ಚೈತ್ರ. ಪ್ರತೀಕ್ಷಾ. ಓಕೆ, ಏನು ಮಾಡ್ಕೊಂಡಿದ್ದೀರಾ ಅಂತ? ಕಾಲೇಜ್ ಹೋಗ್ತಾ ಇದ್ದೀರಾ? ಈಗ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಂತ? ನಾನ್ ವೆಜ್ ಅಲ್ಲ? ವೆಜ್ಜಲ್ಲಿ ಬಿರಿಯಾನಿ. ಬಿರಿಯಾನಿ. ಪುಳಿಯೋಗರೆ. ಪುಳಿಯೋಗರೆ. ಓಕೆ, ನಿಮ್ಮ ಫೇವ್ರೆಟ್ ಫುಡ್ಡು ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಫೇವ್ರೆಟ್ ಫುಡ್ ನನಗೆ ಕೊಡಿಸ್ತೀರಾ? ಅಣ್ಣ ಮನೆ ಇಲ್ಲ ಅಣ್ಣ, ಅಣ್ಣ ಮನೆ ಇಲ್ಲ ಅಣ್ಣ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಿಟ್ಟು ಅನ್ನಕ್ಕೆ ಹೋಗ್ಬೇಡ. ಇಲ್ಲ. ಓಕೆ, ಏನಕ್ಕೆ ಹುಡುಗಿರು ಆಲ್ಮೋಸ್ಟ್ ಲಾಸ್ಟ್ ಕಂಟೆಂಟಲ್ಲೂ ಅಷ್ಟೇ ಕೇಳಿದ ತಕ್ಷಣ ಐ ಶೋ ಯು ಮೈ ಬ್ಯಾಲೆನ್ಸ್ ಅಂದ್ಬಿಟ್ಟು ಬ್ಯಾಲೆನ್ಸ್ ತೋರಿಸ್ತಾ ಇದ್ದಾರೆ. ಐ ವಿಲ್ ಶೋ ಯು ಮೈ ಬ್ಯಾಲೆನ್ಸ್. ಓಕೆ ಓಕೆ ಓಕೆ, ಚೆನ್ನಾಗಿ ಓದಿ. ಓಕೆನಾ? ಬಾಯ್ ಬಾಯ್. ಥ್ಯಾಂಕ್ ಯು. ಐಶ್ವರ್ಯ. ಐಶ್ವರ್ಯ. ಶೈನ್. ಶೈನಿ. ಏನು ಮಾಡ್ಕೊಂಡಿದ್ದೀರಾ? BA. BA. MBA, BA. ಓಕೆ. ನಾನು BA ಮಾಡ್ಬಿಟ್ಟು MBA ಮಾಡ್ತೀನಿ. ಹೌದಾ? ಈಗ ನಾನು ರ್ಯಾಂಡಮ್ ಆಗಿ ಹೋಗಿ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಂತ ಕೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಬಿರಿಯಾನಿ. ಬಿರಿಯಾನಿ. ಏನು ಎಲ್ಲರೂ ಬಿರಿಯಾನಿ ಬಿರಿಯಾನಿ ಅಂತ ಹೇಳ್ತಾ ಇದ್ದಾರೆ? ಆಫ್ ಕೋರ್ಸ್ ಬಿರಿಯಾನಿ. ಹೌದಾ? ನಿಮ್ಮ ಫುಡ್? ದೋಸೆ. ದೋಸೆ. ಸೂಪರ್. ವೆಜ್ಜು ನಾನ್ ವೆಜ್? ಓಕೆ, ನಿಮ್ಮ ವೆಜ್ಜಲ್ಲಿ ಯಾವುದು ಫೇವ್ರೇಟ್? ವೆಜ್ ಅಲ್ಲ, ಇಡ್ಲಿ. ಇಡ್ಲಿ. ನನಗೆ ಇಡ್ಲಿ ಅಂದ್ರೆ ಇಡ್ಲಿ, ಪಲಾವ್. ಪಲಾವ್. ಓಕೆ, ಯಾಕಾಗಲ್ಲ ಇಡ್ಲಿ? ಇಡ್ಲಿ ನನಗೇನು ಇಡ್ಲಿ ಅಂದ್ರೇನೆ ಆಗಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಹೇಳ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಓಕೆನಾ? ಈಗ ನಿಮ್ಮ ಫೇವ್ರೆಟ್ ಫುಡ್ ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಓಕೆ. ನಿಮ್ಮ ಫೇವ್ರೆಟ್ ಫುಡ್ ನನಗೆ ಕೊಡಿಸ್ತೀರಾ? ಕೊಡಿಸ್ತೀವಿ. ಫೋರ್ಸ್ ಏನಿಲ್ಲ, ಹಂಗೇನಿಲ್ಲ, ಕೊಡಿಸ್ತೀನಿ. ನಾನು ಕೊಡಿಸ್ತೀನಿ. ಹೌದಾ? ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಅದು ನಿಮ್ಗೆ ಇಷ್ಟವಾದಂತ ಫುಡ್ ಅದಾಗಿರ್ಬೋದು. ನಮಗೆ ಇಷ್ಟ ಪಾನಿಪುರಿ. ಪಾನಿಪುರಿ. ಓಕೆ, ಪಾನಿಪುರಿ. ಬಂದೇ ಆಯ್ತು, ಬನ್ನಿ. ನಾನೇ ಪೇ ಮಾಡ್ತಾ ಇದ್ದೀನಿ. ಓಕೆನಾ? ನೀವು ಇದಕ್ಕೆ ಬಿಲ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಫುಲ್ ಖುಷಿ. ನಮ್ಗೆ ಕೊಡ್ತೀನಿ. ಓಕೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಆಗ್ತದೆ. ಖುಷಿ ಆಗ್ತಿದೆಯಾ? ಓಕೆ, ಲೈಫಲ್ಲಿ ಏನಾದರೂ ಅಚೀವ್ ಮಾಡಿ. ಓಕೆನಾ?
ನಮ್ಗೇನ್ ಇನ್ನೂ ಹೇಳೋದು? ಚೆನ್ನಾಗಿ ಬೆಳಿಬೇಕು, ಇನ್ನೂ ಬೆಳಿತೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಓಕೆ ಥ್ಯಾಂಕ್ಸ್. ಓಕೆ ಬಾಯ್. ಏನ್ ಮಗ ಹೆಸರು? ಡ್ಯಾರಿನ್ ಬಾಸ್ಕೋ. ಡ್ಯಾರಿನ್ ಡ್ಯಾರಿನ್ ಪಾಸ್ಕೋ. ಡ್ಯಾರಿನ್ ಬಾಸ್ಕೋ. ಬಾಸ್ಕೋ ಏನು ಡಿಫ್ರೆಂಟ್ ಆಗಿದೆ ಹೆಸರು? ಡ್ಯಾರಿನ್ ಬಾಸ್ಕೋ. ಸೂಪರ್ ಆಗಿದೆ ಹೆಸರು. ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು, ಡ್ಯಾರಿನ್ ಬಾಸ್ಕೋ. ಏನು ಈ ತರ ಇಟ್ಕೊಂಡಿದ್ಯಾ? ಸೊ ಅಂದ್ರೆ ಚೆನ್ನಾಗಿದೆ, ಏನು ಬೈಕೊಂಬೇಡ. ಮೀನಿಂಗ್ ಏನು? ಅದೇ ಓಕ್ ಟ್ರೀ ಪೀಸ್. ಓಕ್ ಟ್ರೀ ಪೀಸ್. ಏನಾದ್ರು ಈ ಹೆಸರು ಕೇಳ್ಬಿಟ್ಟು ನಿಮ್ ಡ್ಯಾಡಿ ಮಮ್ಮಿನ ಯಾರಾದ್ರೂ ಕ್ವಶನ್ ಮಾಡಿ ಯಾವತ್ತಾದ್ರೂ ಏನ್ ಈ ತರ ಹೆಸರು ಇಟ್ಟಿದ್ದೀರಾ ಅಂತ? ಅದು ಒಂದು ಇಂಗ್ಲಿಷ್ ನೇಮ್. ಓಕೆ. ಇಂಗ್ಲಿಷ್ ನೇಮ್ ಡ್ಯಾರಿನ್ ಅಂದ್ರೆ ಓಕ್ ಟ್ರೀ. ಓಕ್ ಟ್ರೀ. ಓಕ್ ಟ್ರೀ ಮತ್ತು ಪೀಸ್ ಅಂತಾರೆ. ಶಾಂತಿ. ಓಕೆ. ಏನ್ ಮಾಡ್ಕೊಂಡಿದ್ಯಾ? 8th standard. 8th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಲಿಟಲ್ ಏಂಜಲ್ಸ್ ಕಮ್ನಳ್ಳಿ. ಓಕೆ, ಚೆನ್ನಾಗಿ ಓದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಬನ್ನಿ ಬನ್ನಿ, ಪರವಾಗಿಲ್ಲ ಬನ್ನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಏನೋ ನಾಚಿಕೆ ಗುರು, ಹುಡುಗಿರಿಗೆ ತುಂಬಾನೇ ನಾಚಿಕೆ. ನಿಮ್ಮ ಹೆಸರು? ಚೈತ್ರ. ಚೈತ್ರ. ಚೆನ್ನಾಗಿದೆ ಹೆಸರು. ನಿಮ್ಮ ಹೆಸರು? ಪ್ರಿಯಾಂಕಾ. ಪ್ರಿಯಾಂಕಾ. ಏನ್ ಮಾಡ್ಕೊಂಡಿದ್ದೀರಾ ಇಬ್ರು? ಅಡ್ವೊಕೇಟ್. ಅಡ್ವೊಕೇಟ್. Yes. ನಾನು ಸ್ವಲ್ಪ ಭಯ ಆಗ್ತಾ ಇದೆ. ನಿಮ್ಮ ಫೇವ್ರೆಟ್ ಫುಡ್ ಏನಿದೆ? ಫೇವ್ರೆಟ್ ಫುಡ್ ವೆಜ್ ಆರ್ ನಾನ್ ವೆಜ್? ಯಾವ್ದಾದ್ರು ಹೇಳಿ ಪರವಾಗಿಲ್ಲ. ನಾನ್ ವೆಜ್ಜಲ್ಲಿ ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ. ನಿಮಗೆ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ವೆಜ್ಜಲ್ಲಿ? ವೆಜ್ಜಲ್ಲಿ ಪಲಾವ್. ಪಲಾವ್. ದೋಸೆ. ದೋಸೆ. ಈಗ ನಾನು ಪಬ್ಲಿಕಲ್ಲಿ ಹೋಗ್ಬಿಟ್ಟು ನಿಮ್ಮ ಫೇವ್ರೆಟ್ ಫುಡ್ಡು ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಫುಡ್ಡು ನನಗೆ ಕೊಡಿಸ್ತೀರಾ? ಶೋರ್ ಕೊಡಿಸ್ತೀವಿ. ಪಕ್ಕ? ಪಕ್ಕ. ಏನು ಕೊಡಿಸ್ತೀರಾ ನನಗೆ? ನಮ್ಮ ಫೇವ್ರೆಟ್ ಫುಡ್ ಏನಾಗಿರುತ್ತೋ ಅದೇ ಕೊಡಿಸ್ತೀವಿ. ಸೂಪರ್. ಎಲ್ಲ ಇಲ್ಲೇ ಇದೆ ಮೈಂಡು, ಎಲ್ಲೂ ಹೋಗಲಿಲ್ಲ. ನನ್ನ ಮಗನೋ ನೀನು. ಓಕೆ. ಅಲ್ಲಿ ನಿಯರ್ ಇದೆಯಾ, ತುಂಬ ದೂರ ಆಗುತ್ತಾ ಅಂತ? ಇಲ್ಲಿ ನಮ್ಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು. ಹೌದಾ? ಬೇರೆ ಏನಾದರೂ ಕೊಡಿಸ್ತೀರಾ? ಓಕೆ ಬನ್ನಿ ಬ್ರೋ. ಅವರು ಇಲ್ಲಿಗೆ ವಿಜಯಲಕ್ಷ್ಮಿ ಒಂದು ಹೋಟೆಲ್ಗೆ ಕರ್ಕೊಂಬಂದಿದ್ದಾರೆ, ಕಾಫಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂತ ಹೇಳಿದ್ದೀನಿ. ಬಟ್ ನಾನೇ ಬಿಲ್ ಪೇ ಮಾಡ್ತೀನಿ ಅಂತ ನಾನು ಹೇಳಿದ್ದು. ಇಲ್ಲ, ಅವರು ನನ್ನ ಕೈಯಲ್ಲಿ ಬಿಲ್ ಪೇ ಮಾಡಿಸೋದಕ್ಕೆ ಕೊಟ್ಟಿಲ್ಲ, ಅಂದರೆ ಆಪ್ಷನ್ನೇ ಕೊಟ್ಟಿಲ್ಲ ಗುರು ನನಗೆ. ಯಾವುದೇ ಕಾರಣಕ್ಕೂ ನೀವು ಬಿಲ್ ಪೇ ಮಾಡಬಾರ್ದು, ನಾನೇ ಬಿಲ್ ಪೇ ಮಾಡ್ತೀನಿ ಅಂತ ಹೇಳಿ ಅವರೇ ಪಾಪ ಬಿಲ್ ಪೇ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಬೇರೆ ಯಾವುದಾದ್ರೂ ಒಂದು ಶಾಪ್ಗೆ ಕರ್ಕೊಂಡೋಗಿ ನಿಮಗೆ ಏನು ಇಷ್ಟನೋ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಅದಕ್ಕೆ ನಾನು ಬಿಲ್ ನಾನೇ ಪೇ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ ಥ್ಯಾಂಕ್ಸ್. ನಾನು ಫಸ್ಟ್ ಆಫ್ ಆಲ್ ನಾನು ಖುಷಿಯಾಗಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕೋಲಾರ ಅವ್ರನ್ನ ನೋಡಿಬಿಟ್ಟು ಬೆಂಗಳೂರಲ್ಲಿ ನನಗೆ ತುಂಬಾ ಖುಷಿ ಆಯಿತು. ಆಯಿತು ನೀವು ಬಿಲ್ ಪೇ ಮಾಡಿ, ನಾನು ಬೇರೆ ಶಾಪ್ಸಲ್ಲಿ ನಿಮ್ಗೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ರೆ, ನಾವು ಕೋಲಾರ ಕಡೆನೇ ಬಂದಾಗ ಒಂದು ಆಶ್ರಮ ಇದೆ, ಆಶ್ರಮಕ್ಕೆ ಹೋಗಿ ಏನಾದರೂ ಹೆಲ್ಪ್ ಮಾಡೋಣ ಅಂತ ಎಲ್ಲ ಹೇಳಿದ್ದಾರೆ. ಸರಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಅವ್ರು ಏನಾದರೂ ಕೋಲಾರ ಕಡೆ ಬಂದಾಗ ಹೆಲ್ಪ್ ಮಾಡೋಣ. ಬ್ರೋ ಏನು ಬೇಡ ಬ್ರೋ. ಯಾಕೆ ಬ್ರೋ? ಬಾ ಬ್ರೋ ಇಲ್ಲಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ ಮೇಡಮ್? ಬನ್ನಿ ಇಲ್ಲಿ. ಏನಿಲ್ಲ, ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಶ್ರೀಧರ್. ಓಕೆ. ಏನ್ ಮಾಡ್ಕೊಂಡಿದ್ದೀರಾ? ಕಾಲೇಜ್ ಗೊತ್ತಾಯ್ತು, ನೋಡಿದ ತಕ್ಷಣ ಕಾಲೇಜ್ ಹೋಗ್ತಿದ್ದೀರಾ ಅಂತ ಗೊತ್ತಾಯ್ತು. ಎಜುಕೇಶನ್ ಏನ್ ಮಾಡ್ತಾ ಇದ್ದೀರಾ? ಸೆಕೆಂಡ್ PU ಸೈನ್ಸ್. ಸೈನ್ಸ್. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ನಂದು ಪನೀರ್. ಪನ್ನೀರ್. ಪನೀರ್ ಬಿರಿಯಾನಿ. ಬಿರಿಯಾನಿ. ವೆಜ್ ಅಲ್ಲಿ? ವೆಜ್ಜಲ್ಲಿ ಪನ್ನೀರ್. ಪನ್ನೀರ್. ನಿಮ್ಮ ಫೇವ್ರೆಟ್ ಫುಡ್ ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಫುಡ್ ನನಗೆ ಕೊಡಿಸ್ತೀರಾ? ಇಲ್ಲ, ಇವಾಗ ಯಾಕೆ ಬ್ರೋ? ಇವಾಗ ಬೇರೆ ಕಡೆ ಹೋಗ್ಬೇಕಿತ್ತು. ಓಕೆ, ಬಿಸಿ ಇದ್ದೀರಾ? ಬಿಸಿ ಇದ್ದೀವಿ. ಓಕೆ ಓಕೆ ಬ್ರೋ. ಬ್ರೋ ನಿಮ್ಮ ಹೆಸರು? ಅಂಕಿತ್. ಅಂಕಿತ್. ಏನ್ ಮಾಡ್ಕೊಂಡಿದ್ದೀರಾ? ನಾನಿಲ್ಲ ಬ್ಯಾಂಕಲ್ಲಿ HDFC ನೆಟ್ವರ್ಕ್ ಇಂಜಿನಿಯರ್. ಹೌದಾ, ಸೂಪರ್. ಬ್ರೋ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ನಮ್ದು ಚಿತ್ರಾನ್ನ. ಚಿತ್ರಾನ್ನ. ಹಾಂ. ವೆಜ್ಜಲ್ಲಿ, ಸಾರಿ ನಾನ್ ವೆಜ್ಜಲ್ಲಿ? ನಾನ್ ವೆಜ್ಜಲ್ಲಿ ಮಟನ್. ಮಟನ್. ಓಕೆ. ನಿಮ್ಮ ಫೇವ್ರೆಟ್ ಫುಡ್ಡು ಹಾಂ ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಫುಡ್ ನನಗೆ ಕೊಡಿಸ್ತೀರಾ? ಬನ್ನಿ ಬ್ರೋ, ಅದಕ್ಕೇನು. ಸೂಪರ್ ಬ್ರೋ. ನಾನು ಇಲ್ಲಲ್ಲ, ನಾನು ಈ ಏರಿಯಾ ಅಲ್ಲ. ಬನ್ನಿ, ನೀವು ಯಾವ ಹೋಟ್ಲ್ ಹೇಳ್ತೀರೋ ಆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅವ್ರೆ. ಓಕೆ ಬನ್ನಿ ಬ್ರೋ. ಏನು ಫೋರ್ಸ್ ಇಲ್ಲ, ಫೋರ್ಸ್ ಅಲ್ಲ, ಫುಡ್ಡು ನಿಶ್ಚಯದಲ್ಲೆಲ್ಲ ಫೋರ್ಸ್ ಅಲ್ಲ ಬ್ರೋ. ಓಕೆ ಬ್ರೋ, ನಿಮ್ಗೆ ಏನು ಬೇಕೋ ಅದು ಕೊಡಿಸಿ ಬ್ರೋ. ನೀವು ಏನು ತಗೋತೀರಾ ಅದನ್ನು ನಾನು ಕೊಡಿಸ್ತೀನಿ ಬ್ರೋ. ರಾಮೇಶ್ವರಂಗೆ ಹೋಗ್ಬಿಟ್ಟು ಒಂದು ಜ್ಯೂಸ್ ಕುಡಿಯೋಣ ಬನ್ನಿ. ನಿಮ್ಮ ಫೇವ್ರೆಟ್ ಜ್ಯೂಸ್ ಯಾವ್ದು ತಗೊಳ್ಳಿ ಬ್ರೋ. ಆ ಥರ ಇದೆ. ಇಲ್ಲಿ ನೀವು ಬಿಲ್ ಪೇ ಮಾಡಿದ್ರೆ ಬೇರೆ ಒಂದು ಶಾಪಲ್ಲಿ ನೀವು ಏನು ಬೇಕಾದ್ರೂ ತಗೊಳ್ಳಿ, ಅದಕ್ಕೆ ನಾನು ಬಿಲ್ ಪೇ ಮಾಡ್ತೀನಿ. ಇಲ್ಲ, ನೀವು ಏನು ಟೆನ್ಷನ್ ತಗೊಳ್ಳಿ, ಪರವಾಗಿಲ್ಲ. ಅಲ್ಲ ಕಂಟೆಂಟ್ ಆ ಥರ ಇರೋದು. ನಾನು ರಮೇಶ್. ಓಕೆ, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲಿ? 12 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ?
ಚೇರ್ಸ್. ಸೂಪರ್ ಸ್ವಾಮಿಗಳೇ. ನಾನು ನಿಮ್ಮನ್ನ ನೋಡ್ಬಿಟ್ಟು ಕೇಳೋದು ನೀವ್ ಅಂತ ಹೇಳ್ತಿರಲ್ಲ, ನನ್ ತುಂಬಾ ಜನ ಕೇಳಿದಾರೆ. ಲೈಕ್ ನನ್ನ ಪ್ರಾಪರ್ ಬಂದು ಉಡುಪಿ. ನಾವಿರೋದೆಲ್ಲ ಹೊಸಪೇಟೆ. ಅಲ್ಲಿಂದ ಬಂದಿರೋದು. ಆಕ್ಚುಲಿ ನಾನು ಇಲ್ಲಿ ವರ್ಕ್ ಮಾಡ್ತಿದ್ದೆ, ಹಂಗಾಗಿ ನನ್ ಇವರೆಲ್ಲ ಹೊಸಪೇಟೆಯಿಂದ ಬಂದಿರೋದೆಲ್ಲ ಒಂದ್ಸತಿ ತೋರ್ಸೋಣ ಅಂತ ಕರ್ಕೊಂಡ್ಬಂದು. ಇಲ್ಲಿ ಹುಡುಗರಿಗೆ ಏನು ಸಿಗಲ್ಲ ಇಲ್ಲಿ, ಅದು ಕೂಡ ಬನ್ನಿ ಒಂದ್ಸತಿ ಊಟ ಮಾಡೋದಲ್ಲ, ಹಂಗೆ ಒಂದ್ ರೌಂಡ್ ಹೊಡೆದ್ ಬರೋಣ ಅಂತ ಬಂದಿದೆ. ಆಕ್ಚುಲಿ ನನ್ನ ಫೇವ್ರೆಟ್ ಫುಡ್ ತುಂಬಾನೇ ಇದೆ. ಬಟ್ ಏನಪ್ಪಾ ಅಂದ್ರೆ ಇವತ್ತು ನಾನು ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ನಾನು ಜಾಸ್ತಿ ಮೋಸ್ಟ್ ಬರೋದಂದ್ರೆ ಹಳ್ಳಿ ಮನೆಯಲ್ಲಿ. ಯಾಕಂದ್ರೆ ನಾನು ಒಂದ್ 5 ವರ್ಷ ಅಲ್ಲಿ ವರ್ಕ್ ಮಾಡಿದೀನಿ. ಅಲ್ಲಿ ಇಷ್ಟ ಆಗೋಂಥದ್ದು ಏನಂದ್ರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಅದು ಫೇಮಸ್. ಅದು ಆಕ್ಚುಲಿ ನಮ್ಮ ಹಳ್ಳಿ ಮನೆಯಲ್ಲಿ ಫೇಮಸ್ ಅಂದ್ರೆ ಅದು. ಯಾವ ತರ ಮಾಡಿದೀನಿ ಅಂದ್ರೆ ಭಿಕ್ಷೆ ಬೇಡಿ ಅನ್ನದಾನ ಮಾಡಿಸಿದೀನಿ. ಒಂದು 300ರಿಂದ 400 ಜನಕ್ಕೆ ಅನ್ನದಾನ ಮಾಡಿಸಿದೀನಿ. ನಾನು ಹಾಸ್ಪಿಟಲ್ ಇರೋದು, ನಂದು ಕೂಡ ಚಾನಲ್ ಇದೆ, ಅದು ಹೇಳಲ್ಲ. ನಮ್ಮ ಅಡ್ಡ ಹೊಸಪೇಟೆ ಅಂತೇಳಿ, ಅದು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಎಲ್ಲಾ ಕಡೆನೂ ಭಿಕ್ಷೆ ಎತ್ತು ₹1 ಆಗ್ಲಿ, ಒಂದ್ ಅಂಗಡಿಗೆ ಹೋದ್ರೆ ಅಲ್ಲಿ ₹1 ಇಸ್ಕೊಂಡ್ಲಾರ್ದೆ ನಾನು ಹೋಗಲ್ಲ. ಅಟ್ಲೀಸ್ಟ್ ₹1 ಇಸ್ಕೊಂಡಾದ್ರೆ ಒಂದು 400ರಿಂದ 500 ಜನಕ್ಕೆ ಅನ್ನದಾನ ಮಾಡಿದೀನಿ ದೇವಸ್ಥಾನದಲ್ಲಿ. ಯಾರ್ಯಾರು ಬೇಕಾದ್ರೆ ನಮ್ಮ ಪೇಜಲ್ಲಿ ಹೋಗಿ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಎಲ್ಲರಿಂದ ಎಕ್ಸ್ಕೊಳ್ಳೋಣ ಅಂದ್ರೆ ಒಟ್ಟು ಹೊಸಪೇಟೆ ಬೆಂಗಳೂರು ಕ್ಷೇತ್ರ ಅಂದ್ರೆ ಇಲ್ಲಿ ಎಲ್ಲರಿಗೂ ಆ ಪುಣ್ಯ ಮುಟ್ಟಬೇಕು ಅನ್ನೋದೊಂದು ನಂದು. ಅಕ್ಕಿ ದಾನ ಮಾಡಿದ್ರು. ಇನ್ನೊಬ್ರು ಅಕ್ಕಿ ದಾನ ಮಾಡೋರಿಗೆ ಏನಂದ್ರೆ, ಅಕ್ಕಿ ದಾನ ಮಾಡಬೇಡಿ, ಫ್ರೂಟ್ಸ್ ದಾನ ಮಾಡಿ ಅಂತ ಒಂದ್ 400 ಜನಕ್ಕೆ ಆಗೋಷ್ಟು ಫ್ರೂಟ್ಸ್ ಕೊಟ್ರು. ಆಮೇಲೆ ಇನ್ನೊಬ್ರು ಅಕ್ಕಿ ದಾನ ಮಾಡ್ತೀನಿ ಅಂದ್ರೆ ಬೇಡ, ಅವ್ರಿಗೆ ಒಂದ್ ಸ್ವೀಟ್ ಏನಾರು ಮಾಡಂದ್ರೆ ಅವ್ರು ಆಮೇಲೆ ಜಿಲೇಬಿ ತರ್ಸ್ಕೊಟ್ರು. ಹಿಂಗೆ ಒಬ್ಬೊಬ್ರಿಂದ ಎಲ್ಲದು ಕೂಡಿಸಿ ಒಂದ್ 400ರಿಂದ 500 ಜನಕ್ಕೆ ಅನ್ನದಾನ ಮಾಡಿದೀವಿ ಹೊಸಪೇಟೆಯಲ್ಲಿ. ಪ್ರತಿಯೊಬ್ಬರಿಗೆ ಅಂದ್ರೆ ಹಿಂಗೆ ಭಿಕ್ಷೆ ಬೇಡಿ. ಒಬ್ಬನೇ, ಮತ್ತೆ ನನ್ ಜೊತೆ ಯಾರು ಇಲ್ಲ, ಅಲೋನ್ ಆಗಿ ಒಬ್ಬನೇ. ನನ್ನ ಫೇವ್ರೇಟ್ ಫುಡ್ ಈಗ ಪ್ಯೂರ್ ವೆಜ್ ಆಗಿದ್ದರಿಂದ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ನನ್ನ ಫೇವ್ರೇಟ್ ಫುಡ್. ಅದನ್ನ ನಿಮಗೆ ಕೊಡಿಸಬಲ್ಲೆ ನಾನು. ಬನ್ನಿ, ನಿಮ್ಮ ಫೇವ್ರೇಟ್ ಫುಡ್ ನೀವು ಪರ್ಚೇಸ್ ಮಾಡಿ, ಓಕೆನಾ? ಅದಕ್ಕೆ ಬಿಲ್ ನಾನೇ ಪೇ ಮಾಡ್ತೀನಿ. ಎಲ್ಲರಿಗೂ ಮುಂಚೆ ನಾನು ಯಾರಿಗೂ ಹೇಳಲಿಲ್ಲ, ಓಕೆನಾ? ನಾನು ಯಾರಿಗೂ ಹೇಳಲಿಲ್ಲ, ನಿಮ್ಗೆ ಹೇಳ್ತಾರ ಅದು, ಓಕೆನಾ? ನೀವು ಏನೇ ತಿನ್ನಿ, ಏನೇ ತಗೊಳ್ಳಿ, ಜ್ಯೂಸು ನೀವೇ ತಗೊಳ್ಳಿ, ಅದಕ್ಕೆ ನಾನೇ ಬಿಲ್ ಪೇ ಮಾಡ್ತೀನಿ. ಇದು ನನ್ನ ಪುಣ್ಯ. ಯಾಕಂದ್ರೆ ಒಬ್ಬ ಸ್ವಾಮಿಗಳಿಗೆ ನಾನು ಕೊಡಿಸ್ತಾ ಇದ್ದೀನಿ ಅಂದ್ರೆ ಅದು ಏನ್ ಪುಣ್ಯನೋ ನನಗೆ ಗೊತ್ತಿಲ್ಲ. ನೀವು ಸಿಕ್ಕಿದ್ರೆ ಬನ್ನಿ, ನೀವು ಏನೇ ತಗೊಳ್ಳಿ, ನಾನು ಬಿಲ್ ಪೇ ಮಾಡ್ತೀನಿ. ನಿಮಗೆ ನೀವೇನ್ ತೊಂದ್ರೆ ಅದಕ್ಕೆ ನಾವು ಪೇ ಮಾಡ್ತೀನಿ. ಅದಕ್ಕೆ ಇದ್ರೆ ಮಾತ್ರ ನಾನು ಊಟ ಮಾಡ್ತೀನಿ. ಒಬ್ರು ಸ್ವಾಮಿಗಳಿಗೆ ಅವ್ರ ಊಟ ಏನು ಬೇಡ ಅಂತ ಹೇಳಿದ್ರು. ಕೊನೆಗೆ ಫೋರ್ಸ್ ಮಾಡಿದಕ್ಕೆ ಅವರು ನಮಗೆ ಊಟನ ಕೊಡಿಸ್ತಾ ಇದ್ದಾರೆ, ನಾವು ಅವ್ರಿಗೆ ಜ್ಯೂಸ್ನ ಕೊಡಿಸ್ತಾ ಇದೀವಿ. ಪಾಪ ಜ್ಯೂಸ್ ತೊಗೊಳ್ತೀನಿ ಅಂತ ಹೇಳಿದ್ರು. ಓಕೆ, ನಾವು ಸ್ವಲ್ಪ ಮುಂಚೆನೇ ಬರಬೇಕಾಗಿತ್ತು ನಿಮಗೆ. ಇಲ್ಲ ನಾವು ತುಂಬಾ ಚೆನ್ನಾಗಿದೆ. ನಾವು ಅದೇ ಸ್ವಾಮಿಗಳು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡೂ ಒಂದೇ ಈಕ್ವಲ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅದ್ರ ಮೇಲೆ ಬಟರ್ ಹಾಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎರಡು ತರ ಚಟ್ನಿ ಇದೆ. ಈ ತರ ಒಂದು ಪುಣ್ಯ ನನಗೆ ಅದು ಎಷ್ಟು ದಿನದಿಂದ ಕಾಯ್ತಾ ಇತ್ತು. ಇವತ್ತು ಬೆಂಗಳೂರಿಗೆ ಬಂದು ಹಳ್ಳಿ ಮನೆಯಲ್ಲಿ ಇವತ್ತು ಇವ್ರ ಕೈಯಿಂದಾನೇ ಒಂದು ಊಟನ ಕೊಡಿಸಿದ್ದಾರೆ. ಅದನ್ನು ನಾನು ಸ್ವೀಕರಿಸಿದ್ದೀನಿ. ನಾನು ತುಂಬಾ ಖುಷಿ ಆಯಿತು ಸ್ವಾಮಿಗಳೇ. ನೆಕ್ಸ್ಟು ನನ್ನ ಕಡೆಯಿಂದ ನಿಮ್ಗೆ ಏನೇ ಎಲ್ಲಿ ಬೇಕಾದರೂ ದಯವಿಟ್ಟು ನೀವು ಕೇಳಿ, ನನ್ನ ಕಡೆಯಿಂದ ಏನಾಗುತ್ತೋ ನಾನು ಮಾಡ್ಕೊಡ್ತೀನಿ. ಹೊಸಪೇಟೆಗೆ ಬಂದಾಗ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕು ಎಲ್ಲ ಹೆಲ್ಪ್ ಮಾಡ್ತೀವಿ. ಹೊಸಪೇಟೆಗೆ ಬಂದರೆ ಎಲ್ಲ ಹೆಲ್ಪ್ ಮಾಡ್ತೀವಿ ನಾವು. ಆ ಥರ ಏನಿಲ್ಲ. ನಿಮ್ಮ ಚಾನಲ್ ಚೆನ್ನಾಗಿ ಬೆಳೀಲಿ, ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ಳಿ. ಒಳ್ಳೆ ಕಾಂಟೆಂಟ್ ಮಾಡ್ತಾ ಇದ್ದಾರೆ, ಅವೇರ್ನೆಸ್ಗೋಸ್ಕರ ಸೋಷಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವ್ರ ಪೇಜ್ ಫಾಲೋ ಮಾಡ್ಕೊಳ್ಳಿ. ಒಳ್ಳೇದಾಗಲಿ, ನಿಮ್ಮ ಚಾನಲ್ ಒಳ್ಳೇದ ಬೆಳೀಲಿ. ಅಯ್ಯಪ್ಪ ಒಂದು ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಸ್ವಾಮಿ ಶರಣ. ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂತು. ಯಾರ್ಯಾರು ಹೇಗೆಲ್ಲ ರಿಯಾಕ್ಷನ್ ಕೊಟ್ಟರು, ಯಾರ್ಯಾರು ಏನೇನೆಲ್ಲ ಕೊಡಿಸಿದ್ರು ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಹಾಗೆ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿ ಹೇಗನ್ನಿಸ್ತು ಬೇಗ ಕಮೆಂಟ್ ಹಾಕಿ. ವಿಡಿಯೋನ ನೋಡಿಬಿಟ್ಟು ದಯವಿಟ್ಟು ಎಕ್ಸಿಟ್ ಆಗೋಕೆ ಹೋಗ್ಬಿಡಿ. ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.